ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಈ ಕಡೆ ಈಶ್ವರಿ ಲೋಕಿ ಹತ್ರ ಸತ್ಯನ ಕೇಳ್ತಾ ಇರಬೇಕಾದ್ರೆ, ಹೇಳು ಲೋಕಿ, ನೀನು ಒಂದು ಸಲ ಸತ್ಯ ಹೇಳು, ನಿನ್ನೆಲ್ಲ ಪ್ರಾಬ್ಲಮ್ಸು ನಾನು ಸಾಲ್ವ್ ಮಾಡ್ತೀನಿ ಅಂತ ಹೇಳಿದಾಗ, ಅಯ್ಯೋ ಅಮ್ಮವ್ರೆ, ಅದು ಬೇರೆ ಯಾರೂ ಅಲ್ಲ, ಅದು ನಿಮ್ಮ ಹಟ್ಟಿಯಲ್ಲಿದ್ದಾರೆ ಅಲ್ವಾ ಗೌಡ್ರು ತಂಗಿ ಮಗಳು ವಿನಂತಿ ಅಂತ ಹೇಳೇ ಬಿಡ್ತಾನೆ. ಈ ಕಡೆ ಸುಭಾಷ ಕೂಡ ಫೋನಲ್ಲಿ ಅದನ್ನೆಲ್ಲ ರೆಕಾರ್ಡ್ ಮಾಡ್ತಾನೆ. ಅದನ್ನು ಕೇಳಿಸ್ಕೊಂಡು ಈಶ್ವರಿಗಂತೂ ತುಂಬಾ ಖುಷಿಯಾಗ್ಬಿಡುತ್ತೆ. ಇಷ್ಟು ಹೇಳ್ದಲ್ಲ, ಅಷ್ಟು ಸಾಕು ಲೋಕಿ, ಇವಾಗ ಇದೇ ಸತ್ಯನ ನಮ್ಮ ಮನೆಯವ್ರ ಹತ್ರ ಬಂದು ನೀನು ಎಲ್ಲರ ಮುಂದೆ ಮಾಡಿದ್ದು ವಿನಂತಿ ಅಂತ ಹೇಳ್ಬೇಕು. ನೀನು ಸತ್ಯ ಮನೆಯವ್ರ ಮುಂದೆ ಹೇಳಿದ ತಕ್ಷಣ ನೀನು ಎಲ್ಲ ಪ್ರಾಬ್ಲಮ್ಸ್ನ ನಾನು ಸಾಲ್ವ್ ಮಾಡ್ತೀನಿ ಅಂದಿದ ತಕ್ಷಣ ಸರಿ ಆಯಿತು ಅಮ್ಮರು ಅಂತ ಲೋಕಿ ಕೂಡ ಹೇಳ್ತಾನೆ. ಲೇ ಸುಭದ್ರೆ, ನನ್ನ ಮುಂದೆನೆ ನಿಂತ್ಕೊಂಡು ನನಗೇನೆ ಚಾಲೆಂಜ್ ಮಾಡಿದೆ ಅಲ್ವಾ, ನೋಡ್ತಾ ಇರು ನಿನಗೊಂದು ಗತಿ ಕಾಣಿಸ್ತೀನಿ ಅಂತ ಈಶ್ವರಿ ಹೇಳ್ತಾಳೆ. ಅದೇ ಟೈಮ್ಗೆ ಈ ಕಡೆ ವಿನಂತಿ ಮತ್ತು ಅವರಮ್ಮ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಅಮ್ಮ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಕಣಮ್ಮ, ಯಾಕೋ ಬಲ್ಗಡೆ ಗಣ್ಣು ಬೆಳಗ್ಗೆ ಇದ್ದ ಬಡ್ಕೊಳ್ತಾನೆ ಐತೆ, ಏನಾದರೂ ಅಪಶಕುನ ಆಗುತ್ತಾ ಅಂತ ಅನಿಸ್ತಾ ಐತೆ ಅಂತ ಹೇಳಿದಾಗ, ಅಯ್ಯೋ ಸುಮ್ಮನೆ ಇರೇ, ಅದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೊಳ್ತೀಯ ಅಂತ ಅವ್ರ ಅಮ್ಮ ಹೇಳಿದಾಗ, ಹೌದು ಕಣವ, ನೀನು ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ, ಬಲ್ಗಣ್ಣು ಪದೇ ಪದೇ ಬಡ್ಕೊಳ್ತಾ ಇದ್ರೆ ಏನಾದರೂ ಮುಂದೆ ಅಪಶಕುನ ಆಗುತ್ತೆ ಅಂತ ಸೂಚನೆ ಕೊಡ್ತೈತೆ, ಯಾಕದಕ್ಕೆ ಈ ರೀತಿ ಮಾತಾಡ್ತಾ ಇದ್ದೀರಾ ಅಂತ ಹೇಳಿದಾಗ, ಅಯ್ಯೋ ಸತ್ಯ ಆಚೆ ಬರಲೇಬೇಕು ಅಲ್ವಾ, ಸತ್ಯ ಎಲ್ಲರ ಮುಂದೆ ಗೊತ್ತಾಗಬೇಕು ಅಲ್ವಾ, ಸಮಾಧಿ ಆಗಿರೋ ಸತ್ಯ ಇವಾಗ ಆಚೆ ಬರ್ತಾ ಇದೆ ಅಷ್ಟೇ ಅಂತ ಈಶ್ವರಿ ಹೇಳಿದಾಗ, ಅದಕ್ಕೆ ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ ಸುಮ್ಕೆ ನನ್ನ ಮಗಳ ಬಗ್ಗೆ ಏನೇನೋ ಮಾತಾಡೋಕ್ಕೆ ಬರಬೇಡಿ ಅಂತ, ಅಲ್ಲ ಇಷ್ಟಾದ್ರೂ ಇಷ್ಟು ಹೇಳಿದ್ರೂ ಕೂಡ ನಿಮಗೆ ಬುದ್ಧಿ ಬರ್ತಾ ಇಲ್ವಾ ಅಂತ ಹೇಳಿದಾಗ, ಸಾಕ್ಷಿನ ಹುಡುಕಿರೋದಕ್ಕೆ ಕಣೆ ಇಷ್ಟೊಂದು ಧೈರ್ಯವಾಗಿ ಮಾತಾಡ್ತಾ ಇರೋದು ಈ ಈಶ್ವರಿ, ನನ್ನ ಹತ್ರನೇ ಚಾಲೆಂಜ್ ಮಾಡಿ ಹೋದೆ ಅಲ್ವಾ, ನೋಡ್ತಾ ಇರೋ ಸತ್ಯನ ಯಾವ ರೀತಿ ಬಯಲು ಮಾಡ್ತೀನಿ ಅಂತ ಹೇಳಿದಾಗ, ಅದಕ್ಕೆ ಇವಾಗಲೂ ಕೂಡ ನಿಮಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ, ಅದೇನು ಮಾಡಬೇಕು ಅಂತ ಇದ್ದೀರಾ ಅದನ್ನು ಮೊದಲು ಮಾಡಿ, ಅದು ಬಿಟ್ಟು ಪದೇ ಪದೇ ಬಂದು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಬಾಯಿ ಬಡ್ಕೋಬೇಡಿ. ನೀವು ಎದುರಿಸಿದ ತಕ್ಷಣ ನಾನು ಎದುರುಕೊಂಡು ಎಲ್ಲ ಮಾತಾಡ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೀರಾ. ನಿಮ್ಮ ಥರ ನಾನು ಎಷ್ಟು ಜನನ ನೋಡಿಲ್ಲ, ಯಾವುದೇ ಕಾರಣಕ್ಕೂ ನನ್ನ ಮಗಳು ಯಾವ ತಪ್ಪನ್ನು ಕೂಡ ಮಾಡಿಲ್ಲ, ನನ್ನ ಹತ್ರ ಬಂದು ಪದೇ ಪದೇ ನನ್ನ ಮಗಳ ಬಗ್ಗೆ ಮಾತಾಡೋ ಬದಲು ಅದು ಹೋಗಿ ಏನೋ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ವಾ, ಅದನ್ನು ಮಾಡಿ ಅಂತ ಹೇಳಿದಾಗ ಈಶ್ವರಿ ಕೋಪ ಮಾಡಿಕೊಂಡು, ತಪ್ಪಾಯಿತು ಅಂತ ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ಕಣೆ, ಆ ರೀತಿ ನಿನ್ನ ಪರಿಸ್ಥಿತಿನ ತಂದಿಡ್ತೀನಿ ಅಂತ ಈಶ್ವರಿ ಹೇಳ್ತಾಳೆ. ಅದೇ ಟೈಮ್ಗೆ ಈ ಕಡೆ ಭದ್ರ ಕೂಡ ಮನೆಯವ್ರನ್ನ ಕರ್ಕೊಂಡು ಸೀದಾ ಈ ಕಡೆ ಕ್ಯಾಂಟೀನ್ ಮಾಡಿರ್ತಾನೆ ಅಲ್ವಾ, ಅಲ್ಲಿಗೆ ಕರ್ಕೊಂಡು ಬರ್ತಾನೆ. ಅಯ್ಯೋ ಅಳಿಯಂದ್ರೆ, ನನಗಂತೂ ಸಾಕಾಗೋಗಿದೆ, ಕಾಫಿ ಕುಡಿದು ಕಾದೆ, ತಿಂಡಿ ತಿಂದು ಕಾದೆ, ಇವಾಗಲೂ ಕೂಡ ಅದೇನೋ ಸರ್ಪ್ರೈಸ್ ಕೊಡ್ತೀರಾ ಅಂತ ಕಾಯ್ತಾ ಇದ್ದೀನಿ, ಇವಾಗಾದರೂ ಹೇಳಿ ಅಳಿಯಂದ್ರೆ ಅಂದಾಗ, ಅಯ್ಯೋ ಮಾವ 11 ದಿನ ತನಕನೇ ಕಾದಿದ್ದೀರಂತೆ, ಇನ್ನೊಂದು ದಿನ ಕಾಯೋದಿಲ್ವಾ, ಸರಿ ಆಯಿತು ಎಲ್ಲರೂ ಇವಾಗ ಕಣ್ಬಿಡಿ ಅಂತ ಹೇಳಿದ ತಕ್ಷಣ ಈ ಕಡೆ ಭದ್ರ ಕೂಡ ಕ್ಯಾಂಟೀನ್ನ ಓಪನ್ ಮಾಡ್ತಾನೆ. ಅದನ್ನು ನೋಡಿಬಿಟ್ಟು ಮನೆಯವರೆಲ್ಲರಿಗೂ ಕೂಡ ಫುಲ್ ಶಾಕ್ ಆಗಿಬಿಡುತ್ತೆ. ಅಲ್ಲಿ ರತ್ನ ಉಪಹಾರ ಅಂತಲೂ ಕೂಡ ಬರ್ತಿರುತ್ತೆ. ಅತ್ತೆಮ್ಮ, ನಿಮಗೆ ಮುಂದೆ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ ಅಲ್ವಾ, ಅದಕ್ಕೋಸ್ಕರ ನಿಮಗೆ ಮಾಡಿರುವಂಥ ಚಿಕ್ಕ ಉಡುಗೊರೆ ಇದು, ನಿಮ್ಮ ಕೈ ರುಚಿ ಇಡೀ ಸುತ್ತಮುತ್ತ ಹಳ್ಳಿಗೆ ಗೊತ್ತು, ಹಾಗಾಗಿ ನೀವೊಂದು ಹೋಟೆಲ್ನ ಮಾಡಿಕೊಂಡ್ರೆ ನಿಮಗೆ ವ್ಯವಹಾರನೂ ಕೂಡ ಆದಾಗುತ್ತೆ, ಹಾಗೆ ನಿಮ್ಮ ಕೈ ರುಚಿನೂ ಎಲ್ಲರೂ ನೋಡಿದಾಗ ಆಗುತ್ತೆ ಅಂತ ಹೇಳಿದ ತಕ್ಷಣ ರತ್ನ ಮತ್ತು ವಿದ್ಯೆ ಇಬ್ಬರಿಗೂ ಕೂಡ ತುಂಬಾ ಖುಷಿಯಾಗ್ಬಿಡುತ್ತೆ. ಗೌಡ್ರೆ, ನಿಜವಾಗ್ಲೂ ಕೂಡ ಇದನ್ನು ನೋಡಿಬಿಟ್ಟು ನನಗೆ ಮಾತೇ ಬರ್ತಾ ಇಲ್ಲ, ತುಂಬ ಥ್ಯಾಂಕ್ಸ್ ಅಂತ ಹೇಳಿದಾಗ, ಅಯ್ಯೋ ಅಮ್ಮಿ, ನೀನೇನಮ್ಮಿ ಚಿಕ್ಕ ಮಕ್ಕಳು ಥರ ಥ್ಯಾಂಕ್ಸ್ ಕೇಳ್ತಾ ಇದೆಯಾ, ಅತ್ತೆಮ್ಮ ಇವಾಗ ಒಳ್ಳೆ ಸಮಯ ಐತೆ, ನೀವು ಹೋಗಿ ಪೂಜೆನ ಮಾಡಿಬಿಟ್ಟು ಅಡುಗೆನ ಶುರು ಮಾಡ್ಕೊಳ್ಳಿ ಅಂತ ಹೇಳಿದ ತಕ್ಷಣ ಈ ಕಡೆ ರತ್ನ ಕೂಡ ತುಂಬ ಖುಷಿಯಿಂದ ಬಂದು ಅಡುಗೆನ ಶುರು ಮಾಡ್ಕೊಳ್ತಾಳೆ. ಅವ್ವ ಸ್ವಲ್ಪ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡು ಅಂತ ವಿದ್ಯೆ ಹೇಳಿದಾಗ, ಅಮ್ಮಿ ನಿನಗೆ ಅಡುಗೆನೇ ಕಲಿಸಿರೋದು ಅತ್ತೆಮ್ಮ, ಮತ್ತೆ ಹೋಗಿ ನೀನು ಅತ್ತೆಮ್ಮಗೆ ಹೇಳ್ಕೊಡ್ತೀಯ ಅಂತ ಹೇಳ್ಬಿಟ್ಟು ಭದ್ರ ಕೂಡ ರೇಗಿಸ್ತಾ ಇರ್ತಾನೆ. ಈ ಕಡೆ ರತ್ನ ಫಸ್ಟ್ನೇ ದಿನನೇ ಚಿತ್ರಾನ್ನ ರೆಡಿ ಮಾಡಿಬಿಡ್ತಾಳೆ. ಬಡವ್ರ ಮನೆ ಚಿತ್ರಾನ್ನ ಅಂತ ಹೇಳಿದ ತಕ್ಷಣ ರತ್ನ ನಾನೇ ನನ್ನ ಕೈಯಾರೆ ಕೊಡ್ತೀನಿ ಅಂತ ಭದ್ರ ಹತ್ರ ಬರ್ತಾಳೆ. ಮೊದಲನೇ ದಿನದ ರತ್ನ ಉಪಹಾರದಿದ್ದ ನಿಮಗೋಸ್ಕರ ಮಾಡಿರೋ ಉಪಹಾರ ತಗೊಳ್ಳಿ ಅಳಿಯಂದ್ರೆ ಅಂತ ಚಿತ್ರಾನ್ನ ಕೊಟ್ಟಿದ ತಕ್ಷಣ ಈ ಕಡೆ ಭದ್ರ ವಿದ್ಯೆ ಎಲ್ಲರೂ ಕೂಡ ಊಟ ಮಾಡ್ತಾ ಇರ್ತಾರೆ. ಏನೇ ಹೇಳಮ್ಮಿ, ಅತ್ತೆ ಕೈ ರುಚಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಅಂದಾಗ, ನಮ್ಮವ್ವ ಯಾವಾಗಲೂ ಅದೇ ರೀತಿ ಅಡುಗೆ ಮಾಡ್ತಾರೆ ಅಂತ ವಿದ್ಯೆ ಹೇಳ್ತಾಳೆ. ಇನ್ನು ಭದ್ರಗೆ ಸಡನ್ ಆಗಿ ಯಾವುದೋ ಕಾಲ್ ಬರುತ್ತೆ. ಕಾಲ್ನ ರಿಸೀವ್ ಮಾಡಬೇಕು ಅಂತ ಪಕ್ಕಕ್ಕೆ ಬಂದಿದ ತಕ್ಷಣ ಈ ಕಡೆ ಭದ್ರ ಅಕ್ಕನೂ ಕೂಡ ಅಲ್ಲಿಗೆ ಬರ್ತಾಳೆ. ರತ್ನ ಹತ್ರ ಬಂದುಬಿಟ್ಟು 500 ರೂಪಾಯಿ ಕೊಡ್ತಾಳೆ. ಅಯ್ಯೋ 500 ರೂಪಾಯಿನ ನನ್ನ ಹತ್ರ ಚೇಂಜ್ ಇಲ್ಲ ಕಣಮ್ಮ ಅಂತ ಹೇಳಿದಾಗ, ಅಯ್ಯೋ ಇರಲಿ ತಗೊಳಮ್ಮ, ಇವತ್ತಾನೇ ನೀವು ಹೋಟೆಲ್ನ ಶುರು ಮಾಡಿದ್ದೀರಾ, ನನ್ನಿಂದ ಒಳ್ಳೇದಾಗಲಿ ಅಂತ ಕೊಡ್ತಾ ಇದ್ದೀನಿ ಅಂತ ಹೇಳಿದಾಗ, ಅಮ್ಮ ನೋಡೋಕ್ಕೆ ನೀನು ಗರ್ಭಿಣಿ ಥರ ಇದೆಯಾ, ನಿನ್ನ ಕೈಯಿಂದ ಆಶೀರ್ವಾದ ಆದರೆ ನಿಜವಾಗ್ಲೂ ನಮಗೆ ಒಳ್ಳೇದಾಗುತ್ತೆ ಅಂತ ಇನ್ನೇನು ರತ್ನ ದುಡ್ಡನ್ನ ತಗೋಬೇಕು ಅತ್ತೆಮ್ಮ ಅಂತ ಭದ್ರ
ತುಂಬಾ ಕೋಪ ಮಾಡ್ಕೊಂಡು ಬಿಡ್ತಾನೆ. ಇಂಥವ್ರ ಕೈಯಿಂದ ಯಾವುದೇ ಕಾರಣಕ್ಕೂ ದುಡ್ಡನ್ನ ಇಸ್ಕೋಬೇಡಿ, ಮನೆಯವ್ರ ಬಗ್ಗೆ ಯೋಚನೆ ಮಾಡ್ದೇನೆ ಮನೆ ಬಿಟ್ಟು ಹೋದವಳು ಇವಳು, ಇಂಥವ್ರನ್ನ ಕತ್ತರಿಸಿ ಬಿಸಾಕಬೇಕು. ಇಂಥವ್ರಿದ್ದ ದುಡ್ಡೇನಾದರೂ ಇಸ್ಕೊಂಡ್ರೆ ನಮಗಾಗೋ ಒಳ್ಳೇದನ್ನು ಕೂಡ ಕಿತ್ಕೊಂಡು ಬಿಡ್ತಾರೆ ಅಂದಿದ್ದ ತಕ್ಷಣ ಭದ್ರ ಅಂತ ಕರೀತಾರೆ. ನಿನ್ನ ಬಾಯಿದ್ದ ನನ್ನ ಹೆಸರು ಕೂಡ ಬರಬಾರ್ದು ಅಂತ ಹೇಳಿದಾಗ, ಅಯ್ಯೋ ಅಳಿಯಂದ್ರೆ ಏನಾಯಿತು, ಅಳಿಯಂದ್ರೆ ಏನಾಯಿತು, ಮಾತೆತ್ತಿದ್ರೆ ಕತ್ತರಿಸ್ತೀನಿ ಅಂತ ಹೇಳ್ತಾ ಇದ್ದೀರಾ, ಇವ್ರು ಯಾರು ಅಂತ ನಿಮಗೆ ಗೊತ್ತಾ ಅಂತ ರತ್ನ ಕೇಳಿದ ತಕ್ಷಣ ಈ ಕಡೆ ಅವ್ರ ಅಕ್ಕ ಗಂಡನೂ ಕೂಡ ಹೌದು, ಸ್ವಂತ ಒಡ ಹುಟ್ಟಿದ ಅಕ್ಕ ಅಲ್ವಾ, ಅದಕ್ಕೆ ಆ ಅಧಿಕಾರದ ಮೇಲೆ ಅಷ್ಟೊಂದು ಮಾತಾಡ್ತಾ ಇದ್ದಾರೆ. ನಾವೇನೋ ಗೊತ್ತಿಲ್ಲದೆ ತಪ್ಪು ಮಾಡಿದ್ವಿ ಅಂತ ಹೇಳೋಕೆ ಬಂದಿದ್ದ ತಕ್ಷಣ, ಗೊತ್ತಿಲ್ಲದೆ ಅಲ್ಲ, ಗೊತ್ತಿದ್ದು ತಪ್ಪು ಮಾಡಿದ್ದು, ನಮ್ಮ ಅಪ್ಪನ ಮಾನ ಮರ್ಯಾದೆನ ಹಟ್ಟಿಯಲ್ಲಿ ಹರಾಜಾಕಿ ಹೋಗಿದ್ದು ನೀವಿಬ್ಬರು, ಮನೆಯವ್ರ ಬಗ್ಗೆ ನಮ್ಮ ಅಪ್ಪಯ್ಯನ ಬಗ್ಗೆ ಯೋಚನೆ ಮಾಡ್ದೇನೆ ಹೋಗಿದ್ದು ಇವಳು, ಅಂದಮೇಲೆ ನಿಮ್ಮಂಥವ್ರು ನಮ್ಮ ಮಟ್ಟಿಗೆ ಕಾಲಿಡಬಾರ್ದು ಅಂತ ಹೇಳಿದ್ದೆ, ಅದಕ್ಕೆ ಇಲ್ಲಿಗೆ ಬಂದು ಕೂಡ ನನ್ನ ಜೀವ ತೆಗಿಬೇಕು ಅಂತ ನೋಡ್ತಾ ಇದೆಯಾ, ಇನ್ನೊಂದು ಕ್ಷಣ ಇಲ್ಲಿದ್ದರೆ ನಾನು ಮನುಷ್ಯ ಆಗಿರೋದಿಲ್ಲ, ಇಲ್ಲಿದ್ದ ಹೊರಟ್ಬಿಡಿ ಅಂತ ಹೇಳಿದ ತಕ್ಷಣ ವಿದ್ಯೆ ಕೂಡ ಗೌಡ್ರೆ ಅಂತ ಮಾತಾಡೋಕ್ಕೆ ಬರ್ತಾಳೆ. ಅಮ್ಮಿ ನೀನು ಸುಮ್ಮನೆ ರಮ್ಮಿ, ನಿನಗೆ ಗೊತ್ತಾಗೋದಿಲ್ಲ ಅಂತ ಹೇಳಿದ ತಕ್ಷಣ, ನಾನು ಮನುಷ್ಯತ್ವ ಕಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇಲ್ಲಿದ್ದ ಹೊರಟೋಗಿ ಅಂತ ಹೇಳ್ಬಿಟ್ಟು ಭದ್ರ ಅವ್ರ ಅಕ್ಕ ಮತ್ತು ಭಾವನ ಅಲ್ಲಿದ್ದ ಕಳಿಸ್ಬಿಡ್ತಾನೆ. ಅತ್ತೆಮ್ಮ ನಿಮ್ಮಂಥವ್ರ ಆಶೀರ್ವಾದ ಇರೋದಕ್ಕೆ ನಾನು ಇನ್ನೂ ಮನುಷ್ಯತ್ವನ ಉಳಿಸ್ಕೊಂಡು ಜೀವನ ಮಾಡ್ತಾ ಇದ್ದೀನಿ, ಇಲ್ಲ ಅಂದಿದ್ರೆ ಇಂಥವ್ರ ಕಥೆನ ಅವತ್ತವತ್ತೇ ಮುಗಿಸ್ಬಿಡ್ತಿದ್ದೆ ಅಂತ ಭದ್ರ ಕೋಪ ಮಾಡ್ಕೊಂಡು ಹೇಳ್ತಾನೆ. ಇನ್ನು ಮನೆಗೆ ಬಂದಿದ್ದ ತಕ್ಷಣ ಭದ್ರ ಇವತ್ತು ಎಲ್ಲದೂ ಕೂಡ ತುಂಬ ಚೆನ್ನಾಗಿ ಆಗ್ತಾಯಿತ್ತು, ಆದರೆ ಅವಳು ಒಬ್ಳು ಕೊನೆ ಮೂಮೆಂಟಲ್ಲಿ ಬಂದುಬಿಟ್ಟು ಎಲ್ಲದನ್ನೂ ಕೂಡ ಹಾಳು ಮಾಡಿದ್ಲು. ಅವಳು ಬಂದಿಲ್ಲ ಅಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಭದ್ರ ಹೇಳಿದಾಗ, ಆಗಲ್ಲ ಗೌಡ್ರೆ ಅಂತ ವಿದ್ಯೆ ಹೇಳೋಕೆ ಬರ್ತಾಳೆ. ನೋಡಮ್ಮಿ ಅವಳ ಬಗ್ಗೆ ಇನ್ಯಾವತ್ತೂ ಕೂಡ ಚರ್ಚೆ ಬೇಡ, ಈ ವಿಚಾರನ ಇಲ್ಲಿಗೆ ಬಿಟ್ಟಾಕಬೇಕು ಅಂತ ಹೇಳಿದಾಗ, ಅಳಿಯಂದ್ರೆ ಮುಂದೆ ನಮ್ಮ ಜೀವನನ ಯಾವ ರೀತಿ ಸಾಗಿಸ್ಬೇಕು ಅಂತ ಗೊತ್ತಿರಲಿಲ್ಲ, ನಿಜವಾಗ್ಲೂ ನೀವು ರತ್ನ ಉಪಹಾರನ ಮಾಡಿಕೊಟ್ಟು ನನಗೆ ಶಾನೆ ಒಳ್ಳೇದು ಮಾಡಿದ್ದೀರ ಅಂತ ರತ್ನ ಹೇಳಿದಾಗ, ಈ ಕಡೆ ಚೆಲುವ ಕೂಡ ಹೌದು ಅಳಿಯಂದ್ರೆ ಗಂಡನಾಗಿ ಅದು ಮಾಡಬೇಕು ಇದು ಮಾಡಬೇಕು ಅಂತ ಹೋದೆ, ಆದರೆ ಜೀವನದಲ್ಲಿ ನಾನೇನು ಕೂಡ ಮಾಡಲಿಲ್ಲ, ಆದರೆ ನಮ್ಮ ರತ್ನ ಬಗ್ಗೆ ತಿಳ್ಕೊಂಡು ಅವಳಿಗೋಸ್ಕರ ಇಷ್ಟೆಲ್ಲ ಮಾಡಿದ್ದೀರಾ, ಇದನ್ನೆಲ್ಲ ನೋಡ್ತಾ ಇದ್ದರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳಿದಾಗ, ಅಯ್ಯೋ ಮಾವ ಹೆಸರಿರೋದು ಅತ್ತೆದೆ, ಆದರೆ ಅದ್ರ ಓನರು ನೀವೇ ಅಂತ ಹೇಳಿದ ತಕ್ಷಣ, ಅಯ್ಯೋ ನಾನು ಓನರ್ ಆಗಿಲ್ಲ ಅಂದರೂ ಪರವಾಗಿಲ್ಲ, ನನಗೆ ಕೆಲಸ ಕೊಟ್ಟು ಸಂಬಳ ಕೊಟ್ಟರೆ ಸಾಕು ಅಂತ ಹೇಳ್ತಾನೆ. ಅಯ್ಯೋ ಬಿಡಯ್ಯ, ಕೆಲಸದ ಜೊತೆ ಸಂಬಳನ ಕೊಟ್ಟು ಗಿಂಬಳನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕಾಮಿಡಿ ಮಾಡ್ತಾ ಇರ್ತಾರೆ. ಎಲ್ಲರೂ ಕೂಡ ನಗ್ತಾ ಇರಬೇಕಾದ್ರೆ, ಮಾವಯ್ಯ ನೀವು ಯಾವಾಗಲೂ ಕೂಡ ಇದೇ ಥರ ಖುಷಿಯಾಗಿರಬೇಕು, ಆವಾಗಲೇ ಮನೆಯವರೆಲ್ಲರೂ ಕೂಡ ಖುಷಿಯಾಗಿರೋಕ್ಕೆ ಸಾಧ್ಯ ಅಂತ ಭದ್ರ ಕೂಡ ಅವ್ರ ಮಾವಗೆ ಕೆಲವೊಂದು ಮಾತನ್ನ ಹೇಳ್ತಾನೆ. ಇನ್ನು ಭದ್ರ ಮತ್ತು ವಿದ್ಯೆ ಇಬ್ಬರು ಕೂಡ ಹೊರ ಕೂತು ಮಾತಾಡ್ತಾ ಇರ್ತಾರೆ. ಅಮ್ಮಿ ನಿಜವಾಗ್ಲೂ ಕೂಡ ಈ ಕಟ್ಟೆ ಈ ಮರ ಇದನ್ನೆಲ್ಲ ನೋಡ್ತಾ ಇದ್ರೆ ನಾನು ಸುಭಾಷ ಕ್ವಾಟ್ಲೆ ವಿನಂತಿ ಚಿತ್ರ ಎಲ್ಲರೂ ಸೇರಿ ಆಟ ಆಡ್ತಾ ಇದ್ವಿ ಅಲ್ವಾ, ಅದೇ ನೆನಪಾಗುತ್ತೆ ಕಣಮ್ಮಿ, ಹಟ್ಟಿಯಲ್ಲಿ ಇರೋರೆಲ್ಲ ಬರೋದು ಹೊಡಿಯೋದು, ಆದರೂ ಕೂಡ ಮಾತು ಕೇಳ್ದೇನೆ ಮತ್ತೆ ನೆಕ್ಸ್ಟ್ ದಿನನೂ ಕೂಡ ಅದೇ ರೀತಿ ಆಟ ಆಡ್ತಾ ಇದ್ವಿ, ಅದೆಲ್ಲದೂ ಕೂಡ ತುಂಬಾ ನೆನಪಾಗುತ್ತೆ ಅಂತ ಭದ್ರ ಕೂಡ ಹೇಳ್ತಾ ಇರ್ತೇನೆ. ಆದರೂ ನಿಮ್ಮ ಥರ ಇಷ್ಟು ಒಳ್ಳೆಯವರು ಇರೋಕ್ಕೆ ಸಾಧ್ಯನೇ ಇಲ್ಲ ಬಿಡಿ, ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ಬಯಸ್ತೀರಿ ಅಲ್ವಾ, ಇದು ನನಗೆ ಭಾಳ ಇಷ್ಟ ಅಂತ ವಿದ್ಯೆ ಹೇಳ್ತಾಳೆ. ಇನ್ನು ನೆಕ್ಸ್ಟ್ ಡೇ ಕೂಡ ಇಲ್ಲಿ ಮನೆಯವ್ರ ಮುಂದೆ ಲೋಕಿನ ಕರ್ಕೊಂಡು ಬಂದು ಸತ್ಯ ಹೇಳು ಅಂತ ಈಶ್ವರಿ ಹೇಳಿರ್ತಾಳೆ. ಹಾಗಿದ್ರೆ ಲೋಕಿ ನಿಜವಾಗ್ಲೂ ಕೂಡ ಸತ್ಯ ಹೇಳ್ತಾನ ಅಂತ ನೋಡಬೇಕು. ಇದೆಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.